ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮುತ್ತು ಪ್ರದೀಪ್ ಕನ್ನಡ ಬ್ಲಾಗ್ಸ್. ನಮ್ಮೂರಿಗೆ ಬಂದಿದ್ದೀವಿ ಇವಾಗ. ನಾವು ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ನಾವು ಊರೊಳಗಡೆ ನಡ್ಕೊಂಬರ್ಬೇಕು. ನಾವು ಒಂದೂವರೆ ಕಿಲೋಮೀಟ್ರ್ ಐತೇನೆ, 1.5 ಕಿಲೋಮೀಟ್ರ್ ಊರೊಳಗಡೆ ನಡ್ಕೊಬರ್ಬೇಕು. ನಮ್ಮ ಅಪ್ಪ ಮತ್ತು ನನ್ನ ತಂಗಿ, ಇವಾಗ ನಾನು ನಮ್ಮ ಅಕ್ಕ ನನ್ನ ತಂಗಿ ಎಲ್ಲ ಊರಿಗೆ ಬಂದಿದ್ದೀವಿ ಒಟ್ಟಿಗೆ. ಇನ್ನೇನು ಮನಸ್ವಿಗೆ ಇನ್ನೊಂದು 1.5 ವೀಕ್ ಇದೆ. ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗೀತಾ ಬಂತು. ಸೊ ಅದೆಲ್ಲ ಮುಗಿಯೋಷ್ಟರಲ್ಲಿ ಒಂದು ಸಲ ಎಲ್ಲರೂ ಮೀಟ್ ಆಗಿದ್ದೀವಿ. ಹಾಯ್ ಮೇಡೆ. ಈಗ ಏನಕ್ಕೆ ಪಾಪುನು ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಹಾಯ್ ಮೇಡೋ. ಆಯಿತು, ನಮ್ಮ ಅಕ್ಕ ನಮ್ಮ ಪಾಪು ಹಾಯ್ ಅಂತ ತಕ್ಷಣ ಶುರು ಇವನು ಕಲ್ತ್ಕೊಬಿಟ್ಟವ್ರೆ ಅನ್ನೋ ಥರ ಹೇಳ್ತಾ ಇರೋದು. ಇವಾಗ ಒಂದು ಸ್ವಲ್ಪ ಒಡವೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಬಟ್ಟೆಗಳನ್ನ ಪರ್ಚೇಸ್ ಮಾಡೋದಿದೆ. ಮತ್ತು ಇವ್ರ ಮಗಳಿಗೆ ಕಿವಿಗೆ ಓಲೆನ ಒಡವೆ ಅಂಗಡಿಗೆ ಹೋಗಿ ಬಟ್ಟೆ ತಗೊಳ್ತಾಳೆ, ಬಟ್ಟೆ ಅಂಗಡಿಗೆ ಹೋಗಿ ಒಡವೆ ತಗೊಳ್ತಾಳೆ. ಹಂಗಂದು ನಾನು ಹೇಳಿದ್ದು ಒಡವೆ ಅಂಗಡಿಗೂ ಹೋಗ್ತಾಯಿದ್ದೀವಿ, ಬಟ್ಟೆ ಅಂಗಡಿಗೂ ಹೋಗ್ತಾಯಿದ್ದೀವಿ ಅಂತ. ನಾನೇನು ಇಲ್ಲ, ನಾನು ಸುಮ್ಮನೆ ಬ್ಯಾಂಗಲ್ ಸ್ಟೋರ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ನಾನೇನು ಮಾಡಲಿ, ಇವ್ನು ನಡಿಬಾರ್ದಾ ನೋಡಿ ಗೈಸ್. ಈ ಪಾಪುಚಿ ಇವ್ನು ನಡ್ಕೊ ಬರ್ತಾ ಇರೋದೇ ಹೆಚ್ಚು ಅಂಥದ್ರಲ್ಲಿ ಈ ಅಪ್ಪ ಇಷ್ಟಿದ್ದಾರ ಅಂತ ಆಡ್ತಾವಳು ಹಂಗೇನೆ. ಅದ್ಯಾವುದೋ ವೀಡಿಯೋದಲ್ಲಿ ಹೇಳಿದ್ರಪ್ಪ ನಿನಗೆ ರಮ್ಯಾ, ನಂದಿಲ್ಸ್ಕೋಗಿದ್ವಲ್ಲ, ನಿನ್ಕಿನ ನಿಮ್ಮ ಅಕ್ಕನೇ ಚೆನ್ನಾಗವ್ರೆ ಅಂತ. ಆಯಿತು ನೋಡ್ಕೊಳ್ಳಿ ಗೈಸ್, ನಮ್ಮ ಅಕ್ಕ ಚೆನ್ನಾಗಿದ್ರೆ ಇರಲಿ ಬಿಡಿ, ನಮ್ಮ ಅಕ್ಕ ತಾನೇ. ಹಾಯ್ ಬಡೆ. ಹೌದು ಗೈಸ್, ನಮ್ಮ ಅಕ್ಕ ಚೆನ್ನಾಗಿದ್ದಾಳೆ. ಇವಾಗ ನಡ್ಕೊಂಡು ಹೋಗ್ತಾ ಇಲ್ಲ, ಎತ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು. ಅಲ್ವಪ್ಪ ಇವಳಿಗೆ ಇಷ್ಟ ಆಗ್ತಾಯಿತ್ತು ಇವತ್ತು ನಡ್ಕೊಂಡು ಹೋಗ್ತಾ ಇರೋದು. ಆಮೇಲೆ ನಿನಗೆ ಇಷ್ಟ ಆಗ್ತೈತೆ, ನನಗೆ ಕಷ್ಟ ಆಗ್ತೈತೆ. ಇವಳಿಗೆ ಇಷ್ಟ ಆಗ್ತೈತೆ, ನಂಗೆ ಕಷ್ಟ ಆಗ್ತೈತೆ. ಪಪ್ಪಿ ಕೊಡು, ಅಲ್ಲಿಗೆ ಹೋಗ್ಬೇಡ, ಫ್ಲೈನ್ ಕಿಸ್ ಕೊಡು. ಅಮ್ಮ ಬಾ. ಹಳ್ಳಿ ಹಾಡು ತಂದ ನಾನ, ಹಳ್ಳಿ ಪಾಡು ತರನ ಆಂಟಿ. ನಾನು ಅವತ್ತು ಹೇಳಿದ್ಕೆ ಗಸಗಸೆ ಮರಲ್ಲ ಅಂತ, ನೋಡಲಿ ಗಸಗಸೆ ಮರನೇ. ನಮ್ಮ ಅಕ್ಕಂದ ಅಪ್ಪ ಡ್ರೆಸ್ಸನ್ನ ಹೇಳ್ಬೇಕು. ರಮ್ಯಾ ಹೇಳು. ಟ್ರೆಂಡ್ಸ್ ಟಾಪ್ ಫ್ರಮ್ ಟ್ರೆಂಡ್ಸ್. ಬ್ಯಾಗ್ ಹಾಕ್ಬಾರ್ದಂತ. ಏನಾಗುತ್ತೆ ಈಗ? ಬ್ಯಾಗ್ ಅವಳದೆ. ಆ ಬ್ಯಾಗ್ ನಂದಲ್ಲ ಗೈಸ್. ಚಿನ್ನಿ ಬೇಗ ಬೇಕು. ಅಕ್ಕ ಪಾಪ ನಡಿಬಾರ್ದೇನೆ, ಹೆಂಗೋಯ್ತಾಳೋ. ಇದು ನನಗೆ ಇಲ್ಲಿಗೆ ಬಂದ ತಕ್ಷಣ, ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ, ನಾನು ಕಾಲೇಜ್ಗೆಲ್ಲ ಹೋಗ್ಬೇಕಾದ್ರೆ ಇಲ್ಲಿ ಕಲ್ಲು ಏನು ಹಾಕಿದ್ದಾರೆ ನಮ್ಮ ಅಕ್ಕ ಕೂತಿದ್ದಾರಲ್ಲ, ಅಲ್ಲಿ ಕೂತ್ಕೊಂಡು ನಾವು ಬಸ್ಸಿಗೆಲ್ಲ ವೆಯ್ಟ್ ಮಾಡ್ತಿದ್ದಿದ್ದೆಲ್ಲ ಒಂದ್ಸಲ ಮತ್ತೆ ಮೆಮೊರಿ ಎಲ್ಲ ನೆನಪಾಯಿತು ನನಗೆ. ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಮತ್ತು ಅದು ವೆದರ್ ತುಂಬಾ ಚೆನ್ನಾಗಿತ್ತು. ಬಸ್ ಬರಲಿ ಅಂತ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಇನ್ನೊಂದು 5 ಮಿನಿಟ್ಸಲ್ಲೆಲ್ಲ ಬಸ್ ಬರುತ್ತೆ ಅಂತ. ಬಸ್ ಬಂದಾದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಗೈಸ್, ಇವತ್ತಿನ ವ್ಲಾಗ್ಗೆ ಹೇಗೋಗುತ್ತೆ. ಬಸ್ ಬಂತು ಗೈಸ್, ಬಸ್ ಹೊರಟಾದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನಾವು ಸ್ವಲ್ಪ ಚಿನ್ನದ ಅಂಗಡಿಗೆ ಬಂದಿದ್ದೀವಿ. ನಮ್ಮ ಅಕ್ಕನ ಮಗನಿಗೆ ಇಯರಿಂಗ್ಸ್, ಅದು ಕೊಂಡ್ಲು ಥರ ಹಾಕಿರ್ತಾರಲ್ಲ, ಮಗುಗೆಲ್ಲ ಹಾಕಿರ್ತಾರಲ್ವ, ಆ ಥರದನ್ನ ಸ್ವಲ್ಪ ಚೇಂಜ್ ಮಾಡಿಸಿ ಸ್ಟಡ್ ಏನಾದರೂ ಇಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆ ನನ್ನ ತಂಗಿ ಮಗನಿಗೆ ಅದು ಬೆಳ್ಳಿ ಉಡ್ದಾರ ಏನಿದೆ ಅದನ್ನು ಒಂದು ಸ್ವಲ್ಪ ಹಾಕ್ಬಿಟ್ಟು 2 ರೌಂಡ್ ತೊಗೊಳ್ಳೋಣ ಅಂತ ಬಂದ್ವಿ.
ಹಾಗೆ ನನ್ನ ತಂಗಿ ಕೂಡ ಸಿಲ್ವರ್ ರಿಂಗ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದು. ನಾನು ಇಲ್ಲೇ ಸುಮ್ಮನೆ ಬ್ಯಾಂಗಲ್ ಸ್ಟೋರಲ್ಲಿ ಸ್ವಲ್ಪ ಸ್ಟಿಕ್ಕರ್ಸ್ ಎಲ್ಲ ತೊಗೋಬೇಕಾಗಿತ್ತು. ಅದನ್ನೆಲ್ಲ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಅದನ್ನು ಮಾತ್ರ ಏನು ಫೈವ್ ರುಪೀಸ್ದು ಸ್ಮಾಲ್ದು ಸ್ಟಿಕ್ಕರ್ಸ್ ಬರುತ್ತಲ್ಲ ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಅದನ್ನು ಮಾತ್ರ ತೊಗೊಂಡು ನೆಕ್ಸ್ಟು ಇಲ್ಲಿ ಬಂದು ಹಾಗೆ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಆಯಿತು, ತುಂಬಾ ಚೆನ್ನಾಗಿತ್ತು. ಈಗಂತೂ ಫುಲ್ಲು ಟ್ರೆಂಡ್ ಆಗಿಬಿಟ್ಟಿದೆ ಸಿಲ್ವರಲ್ಲಿ ಗೋಲ್ಡ್ ಪಾಲಿಷ್ ಹಾಕಿರೋಂಥ ಬ್ಯಾಂಗಲ್ಸ್, ಇಯರಿಂಗ್ಸ್ ಆ್ಯಂಡ್ ಜ್ಯುವೆಲರಿ ಎಲ್ಲ ಕೂಡ ಫುಲ್ಲು ಟ್ರೆಂಡ್ ಆಗಿಬಿಟ್ಟಿದೆ. ಅದನ್ನು ಸ್ವಲ್ಪ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡು ನಮ್ಮ ಇಬ್ಬರು ಅಕ್ಕ ಮಕ್ಕಳು ಮತ್ತು ತಂಗಿ ಮಕ್ಕಳು ಇಬ್ರಿಗೂ ಸ್ವಲ್ಪ ಹೇರ್ ಕಟ್ ಎಲ್ಲ ಮಾಡಿಸ್ಬೇಕಿತ್ತು. ಹಾಗೂ ಸ್ವಲ್ಪ ಎಲ್ಲ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ಇವಾಗ ಜ್ಯುವೆಲ್ಲರಿ ಶಾಪಲ್ಲಿ ವೀಡಿಯೋನ ರೆಕಾರ್ಡ್ ಹಾಗೆ ನನ್ನ ತಂಗಿ ಸ್ವಲ್ಪ ಫಿಂಗರ್ ರಿಂಗ್ಸ್ ಎಲ್ಲ ನೋಡ್ತಿದ್ಲು. ಅವಳದು ಹಳೇದಿತ್ತು, ಆ ರಿಂಗ್ನ ಫುಲ್ಲು ಟೈಟ್ ಆಗಿಬಿಟ್ಟಿತ್ತು. ಅದನ್ನು ಬಿಟ್ಬಿಟ್ಟು ಬೇರೆ ಕಲೆಕ್ಷನ್ಸ್ ಏನಾದರೂ ಇರಲಿ, ಬೇರೆದು ಯಾವುದಾದ್ರೂ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಎಲ್ಲ ಎತ್ಕೊಡ್ತಾಯಿದ್ದೆ. ಸ್ವಲ್ಪ ಸೈಜಸ್ ಎಲ್ಲ ಚಿಕ್ಕ ಸೈಜಸ್ ಇತ್ತು. ಬಟ್ ನನ್ನ ತಂಗಿ ಹೋಗಿ ಬಂದು ಏನು ಸ್ಟಡ್ ಅರಳು ಥರ ಇರುತ್ತಲ್ಲ ಆ ಥರ ಎಲ್ಲ ತೊಗೊಂಡು ಸೆಲೆಕ್ಟ್ ಮಾಡ್ತಿದ್ಲು. ಬಟ್ ನಂಗೆ ಏನೇ ಚಿನ್ನ ಆಗಿರಲಿ, ಯಾವುದೇ ಒಂದು ಬೆಳ್ಳಿ ಆಗಿರಲಿ, ನನಗೆ ಸ್ಟೋನ್ಸ್ ಎಲ್ಲ ಇಷ್ಟ ಆಗಲ್ಲ. ಸ್ಟೋನ್ಸ್ನ ಮತ್ತೆ ರೀಸೇಲ್ ಮಾಡಬೇಕಾದ್ರೆ ನಾವು ಅದಕ್ಕೆ ವ್ಯಾಲ್ಯೂ ಕೂಡ ಇರೋದಿಲ್ಲ. ಡೈಮಂಡ್ಗಂತೂ ನನಗೆ ಗೊತ್ತಿರೋ ಪ್ರಕಾರ ರೀಸೇಲ್ ವ್ಯಾಲ್ಯೂ ಕಮ್ಮಿ ಅಂತ ಅಂದ್ಕೊತೀನಿ. ನನಗೆ ಫುಲ್ ಪ್ಲೈನ್ ಇರಬೇಕು, ಇಲ್ಲ ಡಿಸೈನ್ ಇದ್ದರೂ ಕೂಡ ಡಿಸೈನಲ್ಲಿ ಏನೋ ಸ್ಟೋನ್ಸ್ ಎಲ್ಲ ಇರಬಾರ್ದು. ಸ್ವಲ್ಪ ಒಂದಷ್ಟು ಫಿಂಗರ್ ರಿಂಗ್ಸ್ನೆಲ್ಲ ನಾನು ಸೆಲೆಕ್ಟ್ ಮಾಡಿಕೊಡ್ತಿದ್ದೆ. ಅವಳಿಗೆ ನೋಡ್ತಿರ್ಬೋದು ನೀವು, ಎಲ್ಲ ಸ್ವಲ್ಪ ಸೈಜಸ್ ಎಲ್ಲ ಚಿಕ್ಕನೇ ಇತ್ತು. ಸರಿ ಆಯಿತು, ನಿಂಗೆ ಯಾವ್ದು ಬೇಕೋ ಅದು ತಗೋ ಅಂತ ಅವಳು ಲಾಸ್ಟಲ್ಲಿ ಆಮೇದೇನೋ ಸೆಲೆಕ್ಟ್ ಮಾಡ್ಕೊಂಡಿದ್ಲು. ಬಟ್ ನನಗೆ ಅದೇನೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ನೀನು ಇಷ್ಟ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ನಿಂತ್ಕೊಂಬಿಟ್ಟೆ. ನನ್ನ ಮಗ ಬೇರೆ ಎಲ್ಲ ಅಳ್ತಿದ್ದ. ಸರಿ ಆಯಿತು, ಅವ್ನು ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಅವನ ಕಡೆ ಸ್ವಲ್ಪ ಗಮನ ಕೊಡೋಕ್ಕೆ ಸ್ಟಾರ್ಟ್ ಆದೆ. ಆಮೇಲೆ ಎತ್ಕೊಂಡು ಆಮೇಲೆ ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ದೆ. ಇಲ್ಲಿ ಯಾವ ಥರ ಅವ್ನು ಕಾಣಿಸೋದೇ ಇಲ್ಲ ರಮ್ಮಿ ಕಲರು. ಇದಾಕಿ ಹಾಕ್ಬಿಡು ಮನೆಗೆ ಹೋದ್ಮೇಲೆ. ಮಾಡ್ತಾಯಿದ್ದೀನಿ. ಇದು ಮತ್ತೆ ಹಾಕ್ಬೇಕಾದ್ರೆ ನಾವು ರೇಟ್ ಕಮ್ಮಿ ಅಲ್ವಾ ಓಲೆ? ಇದು ಸ್ಟೋನು ಯಾಕೆ ಅದು ಅದೇ ವ್ಯಾಲ್ಯೂ ಇರುತ್ತೆ ಅಲ್ವಾ? ನಿಮ್ಮ ಹತ್ರ ನಿಮ್ಗೆ 5,000 ಕೊಟ್ಬಿಟ್ಟು ಹಾಕ್ಕೊಂಡ್ಬಳಿ 1,000 ಕಮ್ಮಿನೇ. ಯಾಕೆ ಅಂದ್ರೆ ನಿಮ್ಗೆ ಬಡ್ಡಿ ಕಟ್ಟಬೇಕು. ಸ್ಟೋನ್ ಇರೋದು ನಿಮ್ಮ ಹತ್ರ ತಗೋಬೇಕಾದ್ರೆ ಜಾಸ್ತಿ, ನಾವು ಫುಲ್ಲು ಪ್ಲೈನ್ ರೇಟ್ ಕೊಟ್ರು ವ್ಯಾಲ್ಯೂ ಕಮ್ಮಿ. ಮಕ್ಕಳು ಇರ ಹಾಕ್ಸ್ಕೊಳ್ಳಲ್ಲಿ ನಿಮ್ಮನ್ನ ಮಾಡಬಾರ್ದಾ? 15,000 ಇವಾಗ. ಅಣ್ಣ ಮೋದಿ ಅವ್ರು ಹೇಳಿದಾರೆ ಇವಾಗ 1 ವರ್ಷ ಚಿನ್ನ ಖರೀದಿ ಮಾಡಬಾರ್ದು ಅಂತ, ಗೊತ್ತಾ? ರಮ್ಯಾ ಇದು ತಗೊಂಡವಳು ನೋಡು, ವೈಷ್ಣವಿ ಫುಲ್ ಸ್ಟೋನ್ ತಗೊಂಡವಳು. ಇಲ್ಲಿ ಚಿನ್ನಿ ಓಯ್ ಮುತ್ತು ಪ್ರದೀಪ್ ಕನ್ನಡ ವ್ಲಾಗ್ಸ್. ಅಷ್ಟೊಂದು ಹಾಕ್ಬಿಟ್ಟು ಇಷ್ಟು ಚಿಕ್ಕ ತಗೋತೀಯಾ? ಚೆನ್ನಾಗೈತೆ. ಅಷ್ಟಕ್ಕೆ ಇಷ್ಟಪ್ಪ ಬರುತ್ತಾ? 916 ಇನ್ನ 1K ಆಗಿ 4,000 ವಾಚಿಂಗ್ ಅವರ್ ಆದ್ಮೇಲೆ ಮಾನಿಟೈಸೇಷನ್ ಆನ್ ಆಗ್ಬೇಕು. ಈ ಥರದಲ್ಲ ಜುಮ್ಕಿ ತಗೊಳ್ಳಿಲ್ವಾ? ಚೆನ್ನಾಗಿ ಅವಳಿಗಾದ್ರೆ ಚೆನ್ನಾಗಿ ಸರಿ ಕಣ. ನನಗಿದೇನು ಕಾಣಿಸ್ತದೆ ತಗೊಂಡ್ರೆ ಜಾಸ್ತಿ ಈಗ ಅಷ್ಟೇ ಗೊತ್ತು. ಜಾಸ್ತಿ ಆಯ್ತದೆ. ಎಷ್ಟು 52,000 ಕೊಟ್ಬಿಡೋ ತೂಕ ಹಾಕೊಂಡು ಇಟ್ಕೊಳ್ಳಿ. ನಮಗೆ ಅವ್ರು ಅಷ್ಟು ತೂಕ ಕೊಡಲಿ. ತೋರಿಸಿದ್ದು
ನೋಡ್ತಿರ್ಬೋದು ಇದೊಂದು ನಾನು ಸೆಲೆಕ್ಟ್ ಮಾಡಿದೆ. ಇದು ಇಷ್ಟ ಆಯಿತು ಮತ್ತು ವೆಯ್ಟ್ ಕೂಡ ಇತ್ತು, ಥಿಕ್ನೆಸ್ ಆಗಿತ್ತು. ಸೊ ಇದು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅದು. ಮತ್ತು ಈ ಇಯರಿಂಗ್ಸ್ನ ಚೇಂಜ್ ಮಾಡಿಕೊಂಡು ಅವಳು ಸ್ವಲ್ಪ ಪಾರ್ಲರ್ಗೆ ಬರಬೇಕಿತ್ತು ಅಂತ ಹೇಳಿದ್ರು. ಸ್ವಲ್ಪ ಐಬ್ರೋಸ್ನೆಲ್ಲ ಏನಾದರೂ ಮಾಡಿಕೊಂಡು ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಎಲ್ಲರೂ ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ವಿ. ಸಿಕ್ಕಾಬಟ್ಟೆ ಬಿಸಿಲಿದ್ರಿಂದ ಐಸ್ ಕ್ರೀಮ್ನೆಲ್ಲ ತೊಗೊಂಡು ಹೊರಡೋಣ ಅಂತ ಹೇಳ್ತಾ ಓಡ್ತಾ ಇದ್ದೀನಿ. ಹಾಗೆ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಬಾ, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಮಿ, ಬಾಯ್.